ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಇತ್ತೀಚೆಗೆ ನಟಿ ಕೃತಿ ಸನೋನ್ ಅವರು ರಾಖಿ ಹಬ್ಬದ ಆವರಣದ ಜಾಹೀರಾತಿನಲ್ಲಿ ಧರಿಸಿದ ಉಡುಪಿನಿಂದ ಆರಂಭವಾದ ವಿವಾದ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಉಡುಪಿನ ಚರ್ಚೆಯಾಗಿ ಉಳಿಯದೆ ಅದು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ನಡುವಿನ ದೊಡ್ಡ ಸಂವಾದವಾಗಿ ಮಾರ್ಪಟ್ಟಿದೆ. ಅಂದ್ರೆ ಸಿನಿಮಾ ನಟ ನಟಿಯರು ಪರದೆ ಮೇಲೆ ಅಥವಾ ಜಾಹೀರಾತುಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಅಭಿನಯಿಸುವ ವೃತ್ತಿಪರರು ಮಾತ್ರ. ಅವರ ವೈಯಕ್ತಿಕ ಆಯ್ಕೆಗಳು ಅಥವಾ ಜಾಹೀರಾತು ರೂಪರೇಷೆಗಳು ನಮ್ಮ ಸಮಾಜದ ನೈತಿಕ ದಿಕ್ಸೂಚಿಯಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ಗಡಿಯಲ್ಲಿ ದೇಶವನ್ನ ಕಾಯುವ ಯೋಧರು, ಪ್ರಾಮಾಣಿಕವಾಗಿ ಕೆಲಸ ಮಾಡುವ IAS IPS ಅಧಿಕಾರಿಗಳು, ಸಮಾಜಕ್ಕಾಗಿ ಶ್ರಮಿಸುವ ವಿಜ್ಞಾನಿಗಳು, ಶಿಕ್ಷಕರು ದೇಶದ ನೈಜ ರೋಲ್ ಮಾಡೆಲ್ಗಳು. ಒಂದೆಡೆ ಕೋಟ್ಯಾಂತರ ರೂಪಾಯಿ ಪಡೆದು ವಿಮಲ್ ಸಾಗರ್ ಗುಟ್ಕಾ ಕಂಪನಿ ಅಂತ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಚಿತ್ರರಂಗದ ಕಲಾವಿದರನ್ನ ಸಮಾಜವು ಆದರ್ಶ ನಾಯಕರನ್ನಾಗಿ ಅಥವಾ ಅಂದವಾಗಿ ಅನುಕರಿಸುವ ಯೂತ್ ಐಕಾನ್ಗಳಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಪುಸ್ತಕದ ಮುಖಪುಟವನ್ನ ನೋಡಿ ಅದರ ಒಳಗಿನ ವಿಷಯವನ್ನ ಯಾವತ್ತೂ ನಿರ್ಣಯಿಸಬಾರದು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಉಡುಪು ಆತನ ಜ್ಞಾನ, ಕೌಶಲ್ಯ ಅಥವಾ ಗುಣನಡತೆಯನ್ನ ಸಂಪೂರ್ಣವಾಗಿ ನಿರ್ಧರಿಸುವುದಿಲ್ಲ. ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಆಯ್ಕೆಯ ಉಡುಪು ಧರಿಸುವ ಹಕ್ಕಿದೆ. ಅದ್ಯಾಗೋ ಭಾರತೀಯ ಸಮಾಜವು ಸುದೀರ್ಘ ಸಂಸ್ಕೃತಿ, ಶಿಸ್ತು ಮತ್ತು ಆಚಾರ ವಿಚಾರಗಳ ಬಲವಾದ ಬುನಾದಿಯ ಮೇಲೆ ನಿಂತಿದೆ. ಹಬ್ಬ ಹರಿದಿನಗಳು ಮತ್ತು ಕೌಟುಂಬಿಕ ಆಚರಣೆಗಳಿಗೆ ತಮ್ಮದೇ ಆದ ಸಾಂಪ್ರದಾಯಿಕ ಚೌಕಟ್ಟು ಮತ್ತು ಗೌರವವಿದೆ. ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ಸಂಸ್ಕೃತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ನಾಗರಿಕ ಸಮಾಜದ ಲಕ್ಷಣ. ಈಗ ಈ ಸಿನಿಮಾ ನಟರು ಏನಿದ್ದಾರೆ, ಆಕ್ಟರ್ಗಳು, ಅವ್ರ ಹೀರೋಗಳಲ್ಲ. ಸಿನಿಮಾದಲ್ಲಿ ನಟಿಸೋರು ಆಕ್ಟರ್ಗಳು, ಅವ್ರ ಹೀರೋಗಳಲ್ಲ. ಈ ಕೃತಿ ಸನೋನ್ ವಿವಾದದ ಈ ಪೋಸ್ಟರ್ ಏನದೊಂದು ಫೋಟೋ ಇದೆಯಲ್ಲ, ಈ ಸ್ಕ್ರೀನ್ ಮೇಲೆ 3 ಗಂಟೆ, ಹೌದು, ಸ್ಕ್ರೀನ್ ಮೇಲೆ 3 ಗಂಟೆ ನಟಿಸಿ ಕೋಟಿ ಹಣ ಪಡೆಯುವವರು ಕೇವಲ ಕಲಾವಿದರು. ಮೈನಸ್ ಡಿಗ್ರಿಯಲ್ಲಿ ದೇಶವನ್ನ ಕಾಯುವ ಯೋಧರು, ಸಮಾಜಕ್ಕಾಗಿ ಶ್ರಮಿಸುವ ವಿಜ್ಞಾನಿಗಳು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಷ್ಟೇ ಈ ದೇಶದ ನಿಜವಾದ ನಾಯಕರು. ಇವರೆಲ್ಲ ಸಂಬಳ ಮತ್ತು ಹಣವನ್ನು ಪಡೆದು ಆಕ್ಟ್ ಮಾಡುವ ಆಕ್ಟರ್ಗಳು. ರೀಲ್ಸ್ ಬದುಕನ್ನ ನೋಡಿ ನೈಜ ಬದುಕನ್ನ ಯಾವತ್ತೂ ನಿರ್ಧರಿಸಬೇಡಿ. ನಿಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನ ನೀವು ನಿರ್ಧರಿಸಬೇಕು. ಗುಟ್ಕಾ, ವಿಮಲ್, ಇಲಾಚಿ ಆಡ್ ಮಾಡೋರು ನಿಮ್ಮ ರೋಲ್ ಮಾಡೆಲ್ಗಳಲ್ಲ. ದೇಶದ ಗಡಿಯಲ್ಲಿ ಮೈನಸ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ದೇಶ ಕಾಯೋರು ನಿಮ್ಮ ರೋಲ್ ಮಾಡೆಲ್ ಆಗ್ಬೇಕು. ಈ ನಟರ ವಿಮಲ್ ಸಾಗರ್ ಗುಟ್ಕಾ ಜಾಹೀರಾತು ತುಣುಕುಗಳನ್ನ ತೋರಿಸ್ತಾ ಕೋಟಿ ರೂಪಾಯಿಗಾಗಿ ಕೋಟಿ ಜನರ ಜೀವ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಈ ಸೆಲೆಬ್ರಿಟಿಗಳು. ಹಬ್ಬ ದಿನಗಳಲ್ಲಿ ಉಡುಪಿನ ಬಗ್ಗೆ ಮಾತನಾಡುವ ಈ ಸೆಲೆಬ್ರಿಟಿಗಳು ದೇಶದ ಯುವ ಜನತೆಯನ್ನ ಕ್ಯಾನ್ಸರ್ಗೆ ತಳ್ಳುವ ಗುಟ್ಕಾ ಜಾಹೀರಾತುಗಳಲ್ಲಿ ನಟಿಸುವಾಗ ಎಲ್ಲಿಗೆ ಹೋಗುತ್ತೆ ಇವರ ನೈತಿಕತೆ? ಹಣಕ್ಕಾಗಿ ಇಂತಹ ಉತ್ಪನ್ನಗಳ ಜಾಹೀರಾತು ಅಥವಾ ಪ್ರಚಾರ ಮಾಡುವವರನ್ನ ಯೂತ್ ಐಕಾನ್ ಎನ್ನಲು ಇವತ್ತು ಸಾಧ್ಯವೇ ಇಲ್ಲ. ಇಂತಹ ನಕಲಿ ನಾಯಕರನ್ನ ಅಂದವಾಗಿ ಅನುಕರಿಸುವುದನ್ನ ಇವತ್ತೇ ನಮ್ಮ ಸಮಾಜದಲ್ಲಿನ ಯುವಕರು ಬಿಟ್ಟು ಬಿಡಬೇಕು. ಯಾಕಂದ್ರೆ ಯಾವತ್ತೂ ಕೂಡ ಒಂದು ವಸ್ತುವನ್ನ ಅದರ ಕವರ್ ನಿಂದ ಅಳಿಬಾರ್ದು. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಯಾಕಂದ್ರೆ ಯಾರದ್ದೋ ಉಡುಪು ಅಥವಾ ಲುಕ್ ನೋಡಿ ಅವರ ಗುಣವನ್ನ ನಿರ್ಣಯಿಸುವುದು ತಪ್ಪು. ಯಾಕಂದ್ರೆ ಬಟ್ಟೆ ನೈತಿಕತೆಯನ್ನ ನಿರ್ಧರಿಸದಿದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಶಿಸ್ತು ನಮಗೆ ಸಮಾಜದಲ್ಲಿ ಗೌರವವನ್ನ ತಂದುಕೊಡುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯ ಹಾಗೂ ಸಂಸ್ಕೃತಿಯ ನಡುವೆ ಸಮತೋಲನ ಮುಖ್ಯ. ಹಾಗಾಗಿ ಉಡುಪಿಗಿಂತ ವ್ಯಕ್ತಿತ್ವ ಮತ್ತು ಶಿಸ್ತಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಸಿನಿಮಾ ಹಾಗೂ ಜಾಹೀರಾತು ಜಗತ್ತನ್ನ ಕೇವಲ ಮನೋರಂಜನೆಗಾಗಿ ನೋಡ್ಬೇಕೇ ಹೊರತು ಅಲ್ಲಿ ಕಾಣಿಸುವ ವಿಚಾರಗಳನ್ನ ನಮ್ಮ ಸಂಸ್ಕೃತಿಯ ಅಳತೆ ತೊಗಲಾಗಿ ಅಥವಾ ಆದರ್ಶವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಸಮಾಜಕ್ಕೆ ಶಿಸ್ತು, ಕರ್ತವ್ಯ ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆ ನೀಡುವ ನಿಜವಾದ ಸಾಧಕರೇ ನಮ್ಮ ಕಣ್ಣೆದುರಿನ ನೈಜ ಪ್ರೇರಣೆಗಳು. ಇವತ್ತು ಮಹಾರಾಷ್ಟ್ರದಲ್ಲಿ ಒಬ್ಬ FDA ಅಧಿಕಾರಿ ತುಕಾರಾಮ್ ಮುಂಡೆ, ಆತನ ಹೆಸರು ಕೇಳಿದ್ರೆ ಇವತ್ತು ಫುಡ್ ಮಾಫಿಯಾ ಗಡಗಡ ನಡುಕ್ತಾ ಇದೆ. ಸಾಸ್ಗಳು, ಲೂಸ್ ಸಾಸ್ ಏನ್ ಮಾಡ್ತಾ ಇದ್ರು ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಹಾಕ್ಬೇಕಂತೆ.
ಯಾವ್ದಾದ್ರು ಕೆಮಿಕಲ್ ಜಿಲೇಬಿಯ ಬಣ್ಣಗಳು ಕೂಡ ಬದಲಾಗ್ತಾ ಇದೆ, ಅಷ್ಟೊಂದು ಕೆಮಿಕಲ್ ಬಳಸ್ತಾ ಇದ್ರು. ಈಗ ಕೆಮಿಕಲ್ ಲೆಸ್ ಕಲರ್ ಇಲ್ಲದ ಜಿಲೇಬಿಯನ್ನ ನಾವು ತಿಂತಾ ಇದ್ದೀವಿ. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಿಗೂ ಕೂಡ ಅವರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇವರೆಲ್ಲ ನಮಗೆ ನಿಜವಾದ ಹೀರೋಗಳಾಗಬೇಕು. ನಾವು ಯಾರನ್ನ ಹೀರೋಗಳು ಅಂದ್ಕೊಂಡಿದೀವೋ ಅವರಿಗೂ ಕೂಡ ನೋಟಿಸ್ ಕೊಟ್ಟವರೇ ನಿಜವಾದ ಹೀರೋಗಳು. ದಾನೆ ದಾನೆ ಮೇ ಕೇಸರ್ ಕಾ ದಮ್ ಹೇ ಅಂದವರಿಗೆ ನಿಮ್ಮ ದಮ್ಮು ತೋರಿಸಿ ಅಂತ ನೋಟಿಸ್ ಮೂಲಕ ಅವರ ನಿದ್ದೆಯನ್ನ ಗೆಡಿಸಿದಂತ ತುಕಾರಾಮ್ ಮುಂಡೆ ನಿಜವಾದ ಹೀರೋ. ಅವ್ರು ಯಾರು ಹೀರೋಗಳಲ್ಲ. ದಾನೆ ದಾನೆ ಮೇ ಕೇಸರ್ ಹೇ ಅನ್ನೋರು ಹೀರೋಗಳಲ್ಲ. ದಾನೆ ದಾನೆ ಮೇ ಕೇಸರ್ ಹೇ ಅನ್ನೋರಿಗೆ ಬಂದು ಉತ್ತರ ಕೊಡಿ, ಇಲ್ಲ ಅದನ್ನ ನಿಮ್ಮ ಆಡ್ಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ರಿಮೂವ್ ಮಾಡಿ ಅಂತ ನಮ್ಮ ದೇಶದ ಯುವಕರ ಪರವಾಗಿ ಧ್ವನಿ ಎತ್ತಿ ಅವರ ಸಮಸ್ಯೆಗಳಿಗೆ ಧ್ವನಿಯಾದಂತ ತುಕಾರಾಮ್ ಮುಂಡೆ ನಮಗೆ ಹೀರೋ ಆಗ್ಬೇಕೆ ಹೊರತು ಈ ದುಡ್ಡು ತಗೊಂಡು ಆಕ್ಟ್ ಮಾಡೋರು ನಮಗೆ ಹೀರೋಗಳಾಗಬಾರ್ದು.